ಪ್ರಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 74. ಅಹಲ್ಯಾದೇವಿಯವರು ತಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ಕ್ಷಮಾಳ ಬಳಿ ಹೇಳಿಕೊಳ್ಳುತ್ತಿದ್ದರು. ಎಂತಕ್ಕಮ್ಮ, ಅಂತಹ ತಪ್ಪು ನೀವೇನು ಮಾಡಿದ್ರಿ? ಕ್ಷಮ ಆಶ್ಚರ್ಯ ವ್ಯಕ್ತಪಡಿಸಿದಳು. ಹೇಳ್ತೀನಿ ಮಗು, ಅವತ್ತು ನಾನು ಅಪ್ಪ ಇಬ್ಬರು ಅಂಗಡಿಲೇ ಇದ್ವಿ. ಅಮ್ಮ ಬಂದು ಅಪ್ಪನನ್ನು ಊಟ ಕರ್ಕೊಂಡು ಹೋದರು. ಅಪ್ಪ ಹೊರಡೋ ಮುಂಚೆ ಅಂಗಡಿಯ ಜವಾಬ್ದಾರಿಯನ್ನು ನನಗೆ ವಹಿಸೋಗಿದ್ರು. ನನಗೂ ಕೂತು ಕೂತು ಬೇಸರವಾಯಿತು. ಆಡೋದಕ್ಕೂ ಏನೂ ಇರಲಿಲ್ಲ. ದೇವರಿಗೆ ಹೊತ್ತಿಸ್ಲಿಕ್ಕೆ ಅಂತ ಇಟ್ಟಿದ್ದ ಗಂಧದ ಕಡ್ಡಿ ಕಣ್ಣಿಗೆ ಬಿದ್ದದ್ದೇ ಅದನ್ನು ಹಚ್ಚಿ ಅದರಿಂದ ಬೀಳುತ್ತಿದ್ದ ಬೂದಿಯಿಂದ ಆಟ ಆಡ್ತಾ ಇದ್ದೆ. ಆದರೆ ನನ್ನ ದುರಾದೃಷ್ಟವೋ ಏನೋ, ನನಗೆ ತಿಳಿಯದೆ ಯಾವುದೋ ಒಂದು ಬಟ್ಟೆಗೆ ಬೆಂಕಿಯ ಕಿಡಿ ತಗುಲಿ ಅಂಗಡಿಯಲ್ಲಿದ್ದ ಅಷ್ಟೂ ಬಟ್ಟೆಗಳಿಗೂ ಬೆಂಕಿ ಹೊತ್ತಿಕೊಳ್ಳಲಾರಂಭಿಸ್ತು. ನನಗೆ ಏನು ಮಾಡಬೇಕೋ ತಿಳಿಲಿಲ್ಲ. ಭಯದಿಂದ ಅಪ್ಪನನ್ನು ಕೂಗ್ದೆ. ಧ್ವನಿ ಕೇಳಿ ಅಪ್ಪ ಅಮ್ಮ ಇಬ್ಬರು ಮನೆಯಿಂದ ಹೊರಗೆ ಬಂದರು. ಅಂಗಡಿಯೊಂದಿಗೆ ನಾನು ಕೂಡ ಬೂದಿಯಾಗ್ತೀನಿ ಅಂತ ಹೆದರಿ ಅಪ್ಪ ತಡ ಮಾಡದೆ ನನ್ನನ್ನು ರಕ್ಷಿಸಿದ್ರು. ಆದರೆ ಲಕ್ಷಾಂತರ ರೂಪಾಯಿಗಳ ಬಟ್ಟೆ ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕು ಬೂದಿಯಾಯಿತು. ಅವುಗಳೆಲ್ಲ ಇತರರ ಬಟ್ಟೆಗಳು. ಅವರು ಬಂದು ಕೇಳಿದರೆ ಏನಂತ ಉತ್ತರ ಕೊಡೋದು? ಅಷ್ಟೂ ಜನಗಳಿಗೆ ಪರಿಹಾರವನ್ನಾದರೂ ಹೇಗೆ ನೀಡೋದು? ಅಪ್ಪ ಅಮ್ಮನಿಗೆ ದಾರಿ ಕಾಣದೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ನನ್ನ ತಪ್ಪಿನಿಂದಾಗಿ ಅಪ್ಪ ನನ್ನನ್ನು ಸಾಯಿಸೇ ಬಿಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಅಪ್ಪ ಹಾಗೆ ಮಾಡಲಿಲ್ಲ. ಎಷ್ಟು ಬಾರಿ ಹೇಳಿದರೂ ಇವಳ ಅಶಿಸ್ತು ಬುದ್ಧಿಗೇಡಿತನ ನಮ್ಮನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದೆ ಅಂತ ಅವರು ಕೂಡ ಸುಮ್ಮನಾಗ್ಬಿಟ್ರು ಅನಿಸುತ್ತೆ. ಆದರೆ ನನಗೆ ಮಾತ್ರ ಪಾಪ ಪ್ರಜ್ಞೆ ಬಹಳವಾಗಿ ಕಾಡ್ತಿತ್ತು. ಅಪ್ಪ ಯಾಕೆ ನನ್ನನ್ನು ಶಿಸ್ತಿನಿಂದ ಬೆಳೆಸೋಕೆ ಹರಸಾಹಸ ಪಡ್ತಿದ್ರು ಅನ್ನೋದು ಅರಿವಾಯಿತು. ಅವತ್ತೇ ತೀರ್ಮಾನಿಸಿದೆ, ಜೀವನದಲ್ಲಿ ಇನ್ಯಾವತ್ತೂ ಈ ರೀತಿ ನಡ್ಕೋಬಾರ್ದು ಅಂತ ಎಂದು ಅಹಲ್ಯಾದೇವಿಯವರು ದೀರ್ಘವಾಗಿ ನಿಡುಸೈದರು. ಅಮ್ಮ, ನಿಜಕ್ಕೂ ನಿಮ್ಮ ಪರಿಸ್ಥಿತಿಯನ್ನು ನೆನೆದ್ರೆ ನೋವಾಗ್ತದೆ. ಅದಾದಮೇಲೆ ಎಂತಾಯಿತು? ನಷ್ಟ ಅನುಭವಿಸಿದವರಿಗೆಲ್ಲ ನೀವು ಹೇಗೆ ಸಮಾಧಾನ ಹೇಳಿದ್ರಿ? ಮುಂದಿನ ಜೀವನ ನಡೆಸಲಿಕ್ಕೆ ಕಷ್ಟ ಆಗಲಿಲ್ವಾ ಎಂದ ಕ್ಷಮಾಳ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ, ಕಷ್ಟ ಆಗದೆ ಇರುತ್ತಾ ಮಗು. ಮನೆಯಲ್ಲಿ ಉಳಿದಿದ್ದ ಕೆಲವು ಬಟ್ಟೆಗಳನ್ನು ಅದರ ಮಾಲೀಕರಿಗೆ ಹಿಂದಿರುಗಿಸಿದ್ವಿ. ಅಜ್ಜಯ್ಯ ತಕ್ಕ ಮಟ್ಟಿಗೆ ದೊಡ್ಡ ಮನೆಯೇ ಕಟ್ಟಿಸಿದ್ರಿಂದ ಅಪ್ಪ ಇದ್ದ ಒಂದು ಮನೆಯನ್ನು ಮಾರಾಟ ಮಾಡೋ ಯೋಚನೆ ಮಾಡಿದ್ರು. ಅಮ್ಮ ಮನೆ ಮಾರಾಟ ಮಾಡೋದು ಬೇಡ, ಇದ್ದ ಒಂದು ಮನೆಯನ್ನು ಮಾರಾಟ ಮಾಡಿದರೆ ಮುಂದೆ ಹೇಗೆ ಜೀವನ ಮಾಡೋದು ಅಂತ ಗೋಳಾಡಿದ್ರು. ಆದರೆ ದಿನೇ ದಿನೇ ನಷ್ಟ ಅನುಭವಿಸಿದ ಜನರು ಮನೆ ಮುಂದೆ ಬಂದು ಬಾಯಿಗೆ ಬಂದಂತೆ ಬೈಯತೊಡಗಿದಾಗ ಅಮ್ಮ ತಮ್ಮ ಮನಸ್ಸನ್ನು ಬದಲಿಸಲೇಬೇಕಾಯಿತು. ಮನೆ ಮಾರಾಟವಾದ ಹಣದಲ್ಲಿ ಒಂದು ನಯಾ ಪೈಸೆಯೂ ಉಳಿದೆ ಎಲ್ಲ ಹಣವನ್ನು ನಷ್ಟ ಅನುಭವಿಸಿದವರಿಗೆ ಹಂಚಿದ್ರು. ಇದ್ದ ಒಂದು ಮನೆಯನ್ನು ಮಾರಾಟ ಮಾಡಿ ನಾವು ಬೀದಿಗೆ ಬಂದ್ವಿ. ಇರೋದಕ್ಕೆ ನೆಲೆ ಇಲ್ಲದೆ, ಉಣ್ಣೋದಕ್ಕೆ ಅನ್ನವಿಲ್ಲದೆ ಬೀದಿ ಬೀದಿ ಅಲೆಯುತ್ತಾ ಕೊನೆಗೆ ಹಳ್ಳಿಯ ಗುಡಿಯ ಜಗುಲಿ ಮೇಲೆ ಆಶ್ರಯ ಪಡೆದ್ವಿ. 2 ದಿನ ದೇವರ ಪ್ರಸಾದದಿಂದಲೇ ಹೊಟ್ಟೆ ತುಂಬಿಸ್ಕೊಂಡ ನಮಗೆ ಮುಂದೇನು ಮಾಡೋದು ಅಂತ ತಿಳಿಲೇ ಇಲ್ಲ. ಅಪ್ಪ ಅಮ್ಮ ಕೆಲಸ ಹುಡ್ಕೊಂಡು ಹಳ್ಳಿ ಒಳಗೋದ್ರೆ ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಜರೆದು ಅವಮಾನ ಮಾಡಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಕೆಲಸ ಇಲ್ಲದೆ ಅದೇ ಹಳ್ಳಿಲಿ ಜೀವನ ನಡೆಸೋದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅನ್ನೋದು ಅರಿವಾಗಿ ನಾವು 3 ಹಳ್ಳಿಯನ್ನು ತೊರೆದು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಮಹಾನಗರ. ಬಂದವರಿಗೆಲ್ಲ ಕೆಲಸ ನೀಡಿ ಆಶ್ರಯ ನೀಡಿ ರಕ್ಷಿಸುತ್ತೆ ಅಂತ ಹೇಳಿಕೆ ಮಾತುಗಳನ್ನು ಕೇಳಿ ಹಳ್ಳಿ ತೊರೆದು ಬಂದವ್ರಿಗೆ ಸಾಗರದಂತಿದ್ದ ವಿಶಾಲವಾದ ನಗರದಲ್ಲಿ ಜೀವನ ನಡೆಸೋದು ಹೇಗೆ ಅನ್ನೋದು ತಿಳಿಲೇ ಇಲ್ಲ. ಪುಟ್ಟ ಹಳ್ಳಿಲಿ ಬದುಕು ಸಾಗಿಸ್ತಿದ್ದವರು ಬೃಹತ್ ಬೆಂಗಳೂರಿಗೆ ಕಾಲಿಟ್ಟಾಗ ನಮ್ಮ ಪರಿಸ್ಥಿತಿ ಬಾವಿಯೊಳಗಿನ ಕಪ್ಪೆ ತನ್ನ ಮೂಲ ಸ್ಥಾನ ತೊರೆದು ಸಮುದ್ರಕ್ಕೆ ಬಿದ್ದಂತಾಗಿತ್ತು. ಜನರ ಪರಿಚಯ ಇಲ್ಲದ ಊರಿನಲ್ಲಿ ವಾಸಕ್ಕಾಗಿ ನೆಲೆ ಕಂಡುಕೊಳ್ಳೋದಕ್ಕೂ ಸಹ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಯಿತು. ಸಿಕ್ಕವ್ರನ್ನೆಲ್ಲ ಬೇಡಿ ಕೊನೆಗೂ ಬಾಡಿಗೆಗೆ ಅಂತ ಒಂದು ಮನೆ ಸಿಕ್ತು. ಮನೆಯ ಮಾಲೀಕರು ಸ್ವಭಾವತಃ ಒಳ್ಳೆ ಮನುಷ್ಯರಾಗಿದ್ದ ಕಾರಣ ನಮ್ಮ ಬಗ್ಗೆ ತಿಳಿದು ಮುಂಚೂಣಿ ಹಣವನ್ನು ಪಡೆದೇ ಮನೆಯನ್ನು ಬಾಡಿಗೆಗೆ ನೀಡಿದ್ರು. ಆದರೆ ಆ ಹಣವನ್ನು ಕೊಡೋದಕ್ಕಾದ್ರೂ ಕೈಯಲ್ಲಿ ಹಣ ಬೇಕಲ್ವಾ? ಆಗ ನನ್ನ ತಾಯಿಯ ಕೆಲವು ಒಡವೆಗಳು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯಕ್ಕೆ ಬಂತು.
ಮನೆಯ ಮಾಲೀಕರ ಸಹಾಯದಿಂದ ನಂತರದ ಕೆಲವು ದಿನಗಳಲ್ಲಿ ಅಮ್ಮನಿಗೆ 4-5 ಮನೆಗಳಲ್ಲಿ ಅಡುಗೆ ಕೆಲಸ ಸಿಕ್ತು. ಇತ್ತ ಅಪ್ಪನಿಗೆ ಗಾರೆ ಕೆಲಸಗಾರರ ಪರಿಚಯವಾಗಿ ಅವರೊಡನೆ ಮನೆ ಕಟ್ಟೋ ಕೆಲಸಕ್ಕೆ ಹೋದ್ರಾದ್ರೂ ಅಳತೆ ಟೇಪು ಹಿಡಿದು ಅಭ್ಯಾಸವಾಗಿದ್ದ ಕೈಯಲ್ಲಿ ಬಾಣಲೆ ಹಿಡಿಯೋದು ಕಷ್ಟ ಅನ್ನಿಸ್ತು. 1 ವಾರಗಳೊಳಗಾಗಿ ಅವರ 2 ಕೈಗಳಲ್ಲಿ ಬೊಬ್ಬೆ ಕಾಣಿಸಿಕೊಂಡ್ವು. ಅಡುಗೆ ಕೆಲಸಕ್ಕೆ ಹೋಗೋದಕ್ಕೆ ಪ್ರಾರಂಭಿಸಿದ್ದ ಅಮ್ಮನಿಗೂ ಹೋದ ಮನೆಯಲ್ಲಿ ಒಮ್ಮೊಮ್ಮೆ ಹಳಸಿದ ಅನ್ನ ನೀಡ್ತಿದ್ರು. ತಿಂದಿದ್ರೆ ಕೆಲಸದಿಂದ ಕಿತ್ತು ಹಾಕ್ತಾರೆ ಅನ್ನೋ ಭಯದಿಂದ ತಿರುಗಿ ಮಾತನಾಡದೆ ಮನೆಯಲ್ಲಿಯೂ ವಿಷಯ ತಿಳಿಸದೆ ಅವರೊಬ್ಬರೇ ಎಲ್ಲ ಕಷ್ಟವನ್ನು ಸಹಿಸಿಕೊಳ್ತಿದ್ರು. ಸಂಸಾರ ತೂಗಬೇಕು ಅಂದರೆ ಹೆಚ್ಚಿನ ಹಣ ಬೇಕು ಅನ್ನೋ ಉದ್ದೇಶದಿಂದ 4-5 ಮನೆಗಳಲ್ಲಿ ಅಡುಗೆ ವಹಿಸ್ಕೊಂಡಿದ್ರಿಂದ ಬೇಗ ಬೇಗ ಅಡುಗೆ ತಯಾರಿಸೋ ಸಂದರ್ಭದಲ್ಲಿ ಕೈಗಳಲ್ಲಿ ಹಲವಾರು ಕಡೆ ಸುಟ್ಟ ಗಾಯದ ಗುರುತುಗಳಾದವು. ದುಡಿಯೋದಕ್ಕೆ ಹೋಗ್ತಾ ಇದ್ದ ಅಪ್ಪ ಅಮ್ಮ ಇಬ್ಬರು ಮನೆಗೆ ಬಂದು ಗಾಯವಾಗಿದ್ದ ಕೈಗಳಿಗೆ ಮುಲಾಮು ಹಚ್ಚಿಕೊಳ್ತಿದ್ದಾಗ ಅವರ ನೋವನ್ನು ನನಗೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಒಂದೇ ಒಂದು ತಪ್ಪಿನಿಂದಾಗಿ ಎಂತಹ ಅಚಾತುರ್ಯವಾಯಿತು. ನನ್ನಿಂದ ಅಪ್ಪ ಅಮ್ಮನಿಗೆ ಎಷ್ಟೊಂದು ನೋವು ಅಂತ ಪರಿತಪಿಸ್ತಾ ಕೊನೆಗೆ ನಾನು ಮಾಡಿದ ತಪ್ಪನ್ನು ನಾನೇ ಸರಿಪಡಿಸ್ತೀನಿ ಅನ್ನೋ ದೃಢ ನಿರ್ಧಾರಕ್ಕೆ ಬಂದೆ. ಅದಕ್ಕಾಗಿ ಮನೆ ಮನೆಗೂ ಹೋಗಿ ಕೆಲಸಕ್ಕಾಗಿ ಅಂಗಲಾಚಿದೆ. ಅಮ್ಮನಂತೆ ಅಡುಗೆ ಮಾಡೋದಕ್ಕೆ ಗೊತ್ತಿಲ್ಲದೆ ಇದ್ದಿದ್ದರಿಂದ ಕೆಲವು ಮನೆಗಳಲ್ಲಿ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆಯನ್ನು ಸ್ವಚ್ಛಗೊಳಿಸೋ ಕೆಲಸ ಸಿಕ್ತು. ಅಮ್ಮ ಅಪ್ಪ ಇಬ್ಬರು ಬೆಳಗ್ಗೆ ಮನೆಯಿಂದ ಹೊರ ಹೋದ ಕೂಡಲೇ ನಾನು ಕೂಡ ಕೆಲಸಕ್ಕೆ ಹಾಜರಾಗ್ತಿದ್ದೆ. ಮನೆಯಲ್ಲಿ ಅಮ್ಮ ಮಾಡಿಕೊಟ್ಟದ್ದನ್ನು ಕೂತು ತಿಂದು ಅಭ್ಯಾಸವಿದ್ದವಳಿಗೆ ಮೊದಲು ಆ ಕೆಲಸ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಕೆಲಸದ ಮೇಲೆ ನಿಷ್ಠೇನೇ ಇಲ್ಲ ಅಂತ ಜರಿತಿದ್ದ ಮಾಲೀಕರ ತುಚ್ಛ ಮಾತುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೆಲಸದಲ್ಲಿ ನಾನು ತೊಡಗಿಸಿಕೊಳ್ಳೋದು ಅನಿವಾರ್ಯವಾಯಿತು. ಆಗ ನನ್ನ ಮನೆಯ ಪರಿಸ್ಥಿತಿಯೇ ಕ್ರಮೇಣ ಎಲ್ಲವನ್ನೂ ಸಹಿಸುವಂತೆ ಮಾಡಿತ್ತು. ಹೀಗೆ 5-6 ತಿಂಗಳು ಕಳೆಯಿತು. ಅಪ್ಪ ಅಮ್ಮನ ಕಣ್ತಪ್ಪಿಸಿ ಕೆಲಸಕ್ಕೆ ಹೋಗ್ತಿದ್ದ ನನಗೆ ಆ ದಿನ ಶುಭ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ನನ್ನ ತಾಯಿ ಕೆಲಸ ಮಾಡ್ತಿದ್ದ ಒಂದು ಮನೆಯ ಯಜಮಾನರು ಊರಿಗೆ ಹೋಗಿದ್ದ ಕಾರಣ ಆ ಸಮಯದಲ್ಲಿ ಮನೆಗೆ ಬಂದಿದ್ದ ಅಮ್ಮ ನಾನು ಮನೆಯಲ್ಲಿ ಇಲ್ಲದೆ ಇರೋದನ್ನು ಕಂಡು ಆತಂಕವಾಯಿತು. ಎಷ್ಟು ಸಮಯ ಕಳೆದ್ರೂ ನಾನು ಮನೆಗೆ ಹೋಗದಿದ್ದುದನ್ನು ನೋಡಿ ಅವಳಿಗೆ ಭಯವಾಗಿತ್ತು. ಆದರೆ ಆಕೆ ಮಾಡೋದಾದರೂ ಏನು? ಎಂದಿನಂತೆ ಅವತ್ತು ಕೂಡ ಉಳಿದೆಲ್ಲ ಮನೆಗಳಿಗೆ ಕೆಲಸಕ್ಕೆ ತೆರಳೋದು ಅನಿವಾರ್ಯ ಆಗಿತ್ತು. ಅಪ್ಪನಿಗೆ ವಿಷಯ ತಿಳಿಸುವಷ್ಟು ಸಮಯವೂ ಅವಳಿಗೆ ಇರಲಿಲ್ಲ. ಹೇಳ್ದೆ ಕೇಳದೆ ಒಂದು ದಿನ ರಜೆ ಹಾಕಿದ್ರು. ಕೆಲಸದಿಂದ ತೆಗೀತಾರೆ ಅಂತ ತಿಳಿದಿದ್ರಿಂದ ವಿಧಿ ಇಲ್ಲದೆ ಕೆಲಸಕ್ಕೆ ತೆರಳಿದ್ದವಳು ತಾವು ಪುನಃ ಮನೆಗೆ ವಾಪಸ್ಸು ಹಿಂದಿರುಗುವುದನ್ನೇ ಎದುರು ನೋಡ್ತಾ ಇದ್ರು. ಸಂಜೆ ಮನೆಗೆ ಕಾಲಿಟ್ಟೊಡನೆಯೇ ಎಂದಿನಂತೆ ಆ ಸಮಯದಲ್ಲಿ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದ ನನ್ನನ್ನು ಕಂಡು ಅವರಿಗೆ ಹೋದ ಜೀವ ಬಂದಂತಾಗಿತ್ತು. ನನ್ನೆಲ್ಲ ಆಯಾಸವನ್ನು ಮರೆತು ಅಮ್ಮನಿಗೆ ಕುಡಿಯೋದಕ್ಕೆ ಚಹಾ ತಯಾರಿಸ್ಕೊಟ್ಟೆ. ಅಮ್ಮನ ಮುಖದಲ್ಲಿ ಎಂದಿನಂತೆ ನಗು ಇರದೆ ಆತಂಕ ತುಂಬಿರೋದನ್ನು ಗಮನಿಸಿದ ಮೇಲೂ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬಂದಿರಬಹುದು ಅನ್ನೋ ಸಣ್ಣ ಸುಳಿವು ನನಗೆ ಸಿಗಲೇ ಇಲ್ಲ. ಚಹಾ ಕುಡಿದಾದ ಮೇಲೆ ಅಮ್ಮ ನನ್ನ ಬಳಿ ಏನೊಂದು ಮಾತನಾಡದೆ ಅಪ್ಪನ ದಾರಿಯನ್ನೇ ಯಾಕೆ ಕಾಯ್ತಾ ಇರ್ಬೋದು ಅಂತ ಯೋಚಿಸ್ತಾ ನಿಂತವಳಿಗೆ ಉತ್ತರವೂ ಸಿಗಲಿಲ್ಲ. ಅಪ್ಪ ಮನೆಗೆ ಬಂದೊಡನೆ ಸಂತೋಷದಿಂದ ಓಡಿ ಹೋಗಿ ಅವರನ್ನು ತಪ್ಕೊಂಡೆ. ಮನೆಗೆ ಬಂದು ಎಷ್ಟು ಹೊತ್ತು ಕಳೆದ್ರೂ ಅಮ್ಮನ ಮುಖದಲ್ಲಿ ನಗುವಾಗಲಿ ಅವರಿಂದ ಒಂದೇ ಒಂದು ಮಾತಾಗಲಿ ಹೊರಬಾರದಿದ್ದಾಗ ವ್ಯಾಕುಲಗೊಂಡು ವಿಚಾರಿಸಿದವ್ರಿಗೆ ತಾವು ಕೆಲಸಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಇರಲಿಲ್ಲ ಅನ್ನೋ ವಿಚಾರ ತಿಳಿದು ಆಘಾತವಾಯಿತು. ತಕ್ಷಣ ನನ್ನನ್ನು ಕರೆದು ಅದ್ರ ಬಗ್ಗೆ ವಿಚಾರಿಸಿದ್ರು. ನಾನು ಆಗ ಸತ್ಯವನ್ನು ಒಪ್ಕೊಂಡು ಇರೋ ವಿಷಯವನ್ನು ಬಹಿರಂಗಪಡಿಸದೆ ಗತ್ಯಂತರವಿರಲಿಲ್ಲ. ನನ್ನ ಬಾಯಿಯಿಂದ ಸತ್ಯಾಂಶ ಹೊರಬರ್ತಿದ್ದಾಗೆ ಅವರಿಬ್ಬರು ಅಕ್ಷರಶಃ ಕುಸಿದ್ರು. ಶಾಲೆಗೆ ಹೋಗಬೇಕಾಗಿದ್ದ ಮಗಳು ಮನೆ ಮನೆಗೂ ಮುಸುರೆ ತಿಕ್ಕೋಕೆ ಹೋಗ್ತಾ ಇದ್ದಾಳಲ್ಲ ಅಂತ ಅವರಿಬ್ಬರ ಮನಸ್ಸಿಗೂ ಘಾಸಿಯಾಯಿತು. ಕೆಲವು ದಿನ ಮನೆ ಪರಿಸ್ಥಿತಿ ಹೇಗೋ ಒಂದು ಮಟ್ಟಿಗೆ ಸುಧಾರಿಸಿದ ನಂತರ ಶಾಲೆಗೆ ಕಳುಹಿಸಬೇಕು ಅಂದ್ಕೊಂಡಿದ್ರೆ ಹೀಗೆ ನಮಗೂ ಹೇಳ್ದೆ ಕೆಲಸಕ್ಕೆ ಹೋಗೋ ಅನಿವಾರ್ಯತೆ ಆದರೂ ಏನಿತ್ತು? ನಾವೇನು ನಿನ್ನ ಪಾಲಿಗೆ ಸತ್ತು ಹೋಗಿದ್ವಾ ಅಂತ ಗೋಳಾಡಿದ್ರು. ನಾನು ಏನು ಮಾತನಾಡದೆ ಅಷ್ಟೂ ದಿನಗಳ ನನ್ನ ಸಂಬಳವನ್ನು ಅಮ್ಮನ ಕೈಗೆ ತಂದುಕೊಟ್ಟಾಗ ಅವರಿಬ್ಬರು ನನ್ನ ತಬ್ಬಿ ಬಿಕ್ಕಿದ್ರು. ಮಗಳೇ ಅಹಲ್ಯ, ನಮಗೆ ಹಣದ ಅವಶ್ಯಕತೆ ಇರೋದೇನೋ ನಿಜ,
ಅದಕ್ಕಾಗಿ ನಿನ್ನಿಂದ ದುಡಿಸಿಕೊಳ್ಳೋ ಮಟ್ಟಕ್ಕೆ ನಾವಿನ್ನೂ ಇಳ್ದಿಲ್ಲ. ಇನ್ನು ನೀನು ಕೆಲಸಕ್ಕೆ ಹೋಗಬಾರ್ದು ಅಂತ ಕಾಡಿ ಬೇಡಿ ಕಣ್ಣೀರಿಟ್ರು. ಅವರಿಬ್ಬರ ಕಷ್ಟವನ್ನು ನೋಡೋದಕ್ಕಾಗದೆ ಕೆಲಸಕ್ಕೆ ಸೇರಿಕೊಂಡಿದ್ದ ನಾನು ಈಗ ಅವರಿಬ್ಬರ ಕಣ್ಣೀರನ್ನು ನೋಡೋದಕ್ಕೆ ಆಗದೆ ಕೆಲಸಕ್ಕೆ ಹೋಗೋದನ್ನು ಕೈಬಿಟ್ಟೆ. ನನ್ನ ಸಂಪಾದನೆಯ ಹಣವನ್ನು ಖರ್ಚು ಮಾಡದೆ ನನ್ನನ್ನು ಮರುದಿನವೇ ಶಾಲೆಗೆ ಸೇರಿಸಿ ಅರ್ಧದಲ್ಲಿಯೇ ನಿಂತಿರೋ ಓದನ್ನು ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ರು. ಆದರೆ ದುರಾದೃಷ್ಟ ಪುನಃ ನನ್ನ ಕುಟುಂಬದ ಬೆನ್ನಿಗೆ ಇರ್ತು. ಅಮ್ಮ ಮಧ್ಯರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಹೊಟ್ಟೆ ಹಿಡ್ಕೊಂಡು ನರಳಾಡತೊಡಗಿದ್ರು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ವೈದ್ಯರು ಹೇಳಿದ ವಿಷಯ ನನ್ನನ್ನು ಅಪ್ಪನನ್ನು ಬೆಚ್ಚಿ ಬೀಳಿಸಿತ್ತು. ಇಷ್ಟು ದಿನ ಅವರು ಕೆಲಸ ಮಾಡುತ್ತಿದ್ದ ಮನೆಯಲ್ಲಿ ಕೊಡುತ್ತಿದ್ದ ಹಳಸಿದ ಊಟವನ್ನು ಸೇವಿಸಿದ್ದರ ಪರಿಣಾಮ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೊಟ್ಟೆಯಲ್ಲಿ ಶೇಖರಗೊಂಡಿದ್ದ ವಿಷದ ಅಂಶವನ್ನು ತೆಗೆಯುವುದಕ್ಕೆ ಆಪರೇಷನ್ ಮಾಡಲೇಬೇಕು ಅಂತ ವೈದ್ಯರು ಹೇಳಿದರು. ನನ್ನ ಓದಿಗೆ ಅಂತ ಎತ್ತಿಟ್ಟಿದ್ದ ಹಣ, ಅಪ್ಪ ಅಮ್ಮ ಕೂಡಿಸಿಟ್ಟಿದ್ದ ಹಣವೆಲ್ಲ ಖರ್ಚಾದರೂ ಅಮ್ಮನ ಆಪರೇಷನ್ಗೆ ಹಣ ಸಾಕಾಗದೆ ಅಪ್ಪನನ್ನು ಒಪ್ಪಿಸಿ ನಾನು ಈ ಹಿಂದೆ ಕೆಲಸ ಮಾಡುತ್ತಿದ್ದ ಮನೆಗಳಲ್ಲಿ ಸಾಲ ಪಡೆದು ವೈದ್ಯರಿಗೆ ನೀಡುವಂತೆ ದುಂಬಾಲು ಬಿದ್ದೆ. ಅಮ್ಮನನ್ನು ಉಳಿಸಿಕೊಳ್ಳೋದಕ್ಕೆ ಬೇರೆ ಯಾವ ಮಾರ್ಗವೂ ತಿಳಿಯದ ಅಪ್ಪ ನನ್ನ ಮಾತಿನಂತೆ ಸಾಲ ಪಡೆದು ಅಮ್ಮನ ಆಪರೇಷನ್ ಮಾಡಿಸಿದ್ರು. ನನ್ನ ಓದಿನ ಕನಸು ಚಿಗುರುವ ಮುನ್ನವೇ ಚಿರುಟಿತು ಎಂದು ಭಾವುಕರಾದರು. ಅಹಲ್ಯಾದೇವಿಯವರ ತಾಯಿಯ ಚಿಕಿತ್ಸೆ ಫಲಕಾರಿಯಾಗುವುದೇ ಅಥವಾ ಚಿಕ್ಕಂದಿನಲ್ಲಿಯೇ ಆಕೆ ತಾಯಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಒದಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.